ಪಾಕ್ ಪ್ರಜೆಗಳಿಗೆ ದೇಶ ಬಿಡೋದಕ್ಕೆ ಇಂದು ಕೊನೆ ದಿನ. ಬೆಂಗಳೂರಿನಿಂದ 4 ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದಾರೆ. ನಿನ್ನೆ 3, ಇಂದು ಓರ್ವ ಪ್ರಜೆ ವಾಪಸ್ ಆಗಿರೋದು. ಕರ್ನಾಟಕದಲ್ಲಿ 91 ಪಾಕ್ ಪ್ರಜೆಗಳು ಉಳಿದುಕೊಂಡಿದ್ದಾರೆ. ವಿವಾಹವಾಗಿ ದೀರ್ಘಾವಧಿ ವೀಸಾವನ್ನ ಪಡ್ಕೊಂಡಿದ್ದಾರೆ. ಈ 91 ಜನ ಅಟ್ಟಾರಿ ಗಡಿ ಮೂಲಕ ಭಾರತವನ್ನ ತೊರೆದ 272 ಜನರು. ಓವರಾಲ್ ದೇಶಾದ್ಯಂತ ಅಟ್ಟಾರಿ ಗಡಿ ಮೂಲಕ 272 ಪಾಕ್ ಜನರು ಭಾರತವನ್ನ ತೊರೆದಿದ್ದಾರೆ. ಇನ್ನ ಪಾಕಿಸ್ತಾನದಿಂದ 629 ಭಾರತೀಯರು ತವರಿಗೆ ವಾಪಸ್ ಆಗಿದ್ದಾರೆ. ಪಾಕ್ ಪ್ರಜೆಗಳಿಗೆ ದೇಶ ಬಿಡೋದಕ್ಕೆ ಇಂದು ಕೊನೆ ದಿನ ಆಗಿತ್ತು. ಹೀಗಾಗಿ ಬೆಂಗಳೂರಿನಿಂದ 4 ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ದಾರೆ. ನಿನ್ನೆ 3 ಹೋಗಿದ್ರು, ಇಂದು ಓರ್ವ ಪ್ರಜೆ ವಾಪಸ್ ಪಾಕ್ಗೆ ತೆರಳಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ 91 ಪಾಕ್ ಪ್ರಜೆಗಳು ಉಳಿದುಕೊಂಡಿದ್ದಾರೆ. ವಿವಾಹ ಮಾಡಿಕೊಂಡು ದೀರ್ಘಾವಧಿ ವೀಸಾನ ಅವರು ಪಡ್ಕೊಂಡಿದ್ದಾರೆ ಈ 91 ಜನ. ಹೀಗಾಗಿ ಅವರು ಕರ್ನಾಟಕದಲ್ಲೇ ಉಳಿದುಕೊಂಡಿದ್ದಾರೆ. ಇನ್ನು ದೇಶಾದ್ಯಂತ ಅಟ್ಟಾರಿ ಗಡಿ ಮೂಲಕ ಭಾರತವನ್ನ 272 ಪಾಕ್ ಜನರು ತೊರೆದಿದ್ದಾರೆ. ಪಾಕಿಸ್ತಾನದಿಂದ 629 ಭಾರತೀಯರು ತವರಿಗೆ ಮರಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಪಾಕ್ ವೀಸಾ ರದ್ದು ಮಾಡಲಾಗಿದೆ. ಅಟ್ಟಾರಿ ವಾಘಾ ಗಡಿಯಲ್ಲಿ ಕರುಣಾಜನಕ ಕಥೆಗಳು ಅಲ್ಲಿ ಕೇಳಲ್ಪಡ್ತಿವೆ. ನನ್ನ ತಾಯಿ ಭಾರತದವಳು, ಆಕೆ ಬಳಿ ಭಾರತದ ಪಾಸ್ಪೋರ್ಟ್ ಇದೆ. ನಮ್ಮ ಜೊತೆ ಪಾಕ್ಗೆ ಕರೆದುಕೊಂಡು ಹೋಗೋಕೆ ಆಗೋದಿಲ್ಲ. ನಾನು ನನ್ನ ತಾಯಿ ಇನ್ಯಾವಾಗ ನೋಡ್ತೀನೋ ಏನೋ ಅಂತ ಆಕೆ ಹೇಳಿದ್ದಾಳೆ. ತಾಯಿ ಪ್ರಿಯಾವನ್ನ ನೆನೆದು ಪುತ್ರಿ ಸರಿತಾ ಕಣ್ಣೀರನ್ನ ಹಾಕಿದ್ದಾಳೆ. ಕೇಂದ್ರ ಸರ್ಕಾರದಿಂದ ಪಾಕ್ ವೀಸಾ ರದ್ದು. ಅಟ್ಟಾರಿ ವಾಘಾ ಗಡಿಯಲ್ಲಿ ಕರುಣಾಜನಕ ಕಥೆಗಳು ಅಲ್ಲಿ ಕೇಳೋಕೆ ಸಿಗ್ತಾ ಇದೆ. ನನ್ನ ತಾಯಿ ಭಾರತದಾಕೆ, ಆಕೆ ಬಳಿ ಭಾರತದ ಪಾಸ್ಪೋರ್ಟ್ ಇದೆ. ನಮ್ಮ ಜೊತೆ ಪಾಕ್ಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನನ್ನ ತಾಯಿ ಇನ್ಯಾವಾಗ ನೋಡ್ತೀವೋ ಏನೋ ಗೊತ್ತಿಲ್ಲ ಅಂತ ಆಕೆ ಕಣ್ಣೀರನ್ನ ಹಾಕಿದ್ದಾಳೆ. ತಾಯಿ ಪ್ರಿಯಾವನ್ನ ನೆನೆದು ಪುತ್ರಿ ಸರಿತಾ ಕಣ್ಣೀರಿಟ್ಟಿದ್ದಾಳೆ. ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಶಿರಸಿ ಮೂಲದ ಕುಟುಂಬ ಬಚಾವಾಗಿದೆ. ಸದ್ಯ ಅವರು ತವರಿಗೆ ವಾಪಸ್ ಆಗಿದ್ದಾರೆ. ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ, ಪತ್ನಿ ಶೋಭಾ ಹೆಗಡೆ ಹಾಗೂ ಪುತ್ರ ಸಿದ್ಧಾಂತ ಹೆಗಡೆ ಏಪ್ರಿಲ್ 21ಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಟಿದ್ರು. ಏಪ್ರಿಲ್ 22ಕ್ಕೆ ಮಧ್ಯಾಹ್ನ ಪಹಲ್ಗಾಮ್ಗೆ ಅವರು ತಲುಪಿದ್ರು. 7 ಕಿಲೋಮೀಟರ್ ದೂರದ ಗುಡ್ಡ ಹತ್ತಿ ಹೋದ್ರೆ ಘಟನಾ ಸ್ಥಳ ಬೈಸರನ್ ವ್ಯಾಲಿ ತಲುಪಬೇಕಾಗಿತ್ತು. ಆದ್ರೆ ದಾರಿ ಮಧ್ಯೆ ಪುತ್ರ ತಿಂಡಿ ಬೇಕು ಅಂತ ಹೇಳಿದ್ದ. ಹೀಗಾಗಿ ತಿಂಡಿ ತರೋದಕ್ಕೆ ಹೋಗಿದ್ದೆ ನಮ್ಮ ಪಾಲಿನ ಅದೃಷ್ಟ ಅಂತ ಪ್ರದೀಪ್ ಕುಟುಂಬ ಹೇಳ್ಕೊಂಡಿದೆ. ತಿಂಡಿ ತಿಂತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಪಟಾಕಿ ಹೊಡೆದಂತೆ ಸದ್ದು ಕೇಳಿಸ್ತು. ನಾವು ಫೋಟೋ ತೆಗಿತಿದ್ದ ಸ್ಥಳದಿಂದ ಓರ್ವ ಗನ್ ಫೈರ್ ಅನ್ನ ಮಾಡ್ತಾ ಬರ್ತಾ ಇದ್ದಿದ್ದು ಓರ್ವನಿಗೆ ಶೂಟ್ ಮಾಡಿದ್ದು ಕಂಡಿತ್ತು. ಏನು ಗೊತ್ತಾಗದೆ ಸ್ಥಳದಲ್ಲಿ ನಾವು ಮಲಗಿಬಿಟ್ವಿ. ಈ ನಡುವೆ ಪತ್ನಿ ಬ್ಯಾಗ್ ಎತ್ತಿಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಬುಲೆಟ್ ಕಿವಿ ಪಕ್ಕದಲ್ಲೇ ಪಾಸ್ ಆಗಿತ್ತು. ಸ್ಥಳೀಯರು ಬಂದು ಓಡೋಕ್ ಹೇಳಿದಾಗ ಓಡಿದ್ವಿ. ಕೆಸರಲ್ಲಿ ಕಾಲು ಹೂತು ಹೋಗ್ತಾ ಇತ್ತು, ಶೂ ಕಳಚಿ ಹೋಗಿತ್ತು. ಆದ್ರೂ ಓಡಿದ್ವಿ. 20 ನಿಮಿಷ ಬುಲೆಟ್ ಸದ್ದು ಕೇಳಿಸಿತ್ತು. ಹಿಂದಿರುಗಿ ಬಂದಾಗ ಸ್ವಲ್ಪ ದೂರಕ್ಕೆ ಕುದುರೆ ಸವಾರಿ ಮಾಡಿಕೊಂಡು ಬಂದ್ವಿ. ಮಿಲಿಟರಿ ಅವರನ್ನ ಕಂಡಾಗ ಸಮಾಧಾನ ಆಯ್ತು ಅಂತ ಪ್ರದೀಪ್ ಕುಟುಂಬ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದೆ. ನಾವು 21ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11:15 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಸೊ ಆಮೇಲೆ ಅಲ್ಲಿಂದ ಕೆಳಗಡೆ ಬೇಸಲ್ಲಿ ನಮ್ಮನ್ನು ಡ್ರೈವರ್ ಡ್ರಾಪ್ ಮಾಡ್ತಾರೆ. ಅಲ್ಲಿ 7 ಕಿಲೋಮೀಟರ್ ಅಪ್ ಹಿಲ್ ಅದು. ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಹೇಳ್ತಾರೆ ಆ ಪ್ಲೇಸ್ಗೆ. ಆ್ಯಕ್ಚುಲಿ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಅಲ್ಲಿ ನೀವು ಯಾವ ಪಾರ್ಟಿಗೆ ಹೋಗ್ತೀರೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗೋದು ಅಂತ ನಾವು ಡಿಸೈಡ್ ಮಾಡಿದ್ವಿ. ಅಲ್ಲಿ ಕುದುರೆಯನ್ನು ನಾವೇ ಮಾತಾಡಿಕೊಂಡು ಕುದುರೆಯವ್ರ ಜೊತೆ ಮಾತಾಡಿ ಕುದುರೆ ಮೇಲೆ ಹೋಗಬೇಕಲ್ಲಿ. ಸೊ ನಾವು 3 ಜನನೂ ಒಂದೊಂದು ಕುದುರೆ ಮೇಲೆ ಹೊರಟ್ವಿ. ಅಂದರೆ 3 ಕುದುರೆಗೆ ಸೇರಿ ಒಬ್ಬನು ಅವ್ರ ಜನ ಇರ್ತಾನೆ, ಅವನನ್ನು ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಒಬ್ಬನು ಇರ್ತಾನೆ. ಸೊ ಅಲ್ಲಿಂದ 1.25 ತಾಸು ಬೇಕಾಗಿದೆ. ಮೇಲ್ಗಡೆ ಹೋಗೋದಕ್ಕೆ 1.25 ತಾಸು ಬೇಕಾಗಿದೆ. ನಾವು ಅಲ್ಲಿ ಮಾತಾಡ್ತಾ ಅಲ್ಲಿ ಮಧ್ಯೆ ನಿಲ್ಲಿಸ್ಕೊಂಡು ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಫೋಟೋ ತಗೊಳ್ಳೋದು ಆ ಥರ